ಏಯ್, ಯಾಕೋ ಚಾನಲ್ ಬದಲಾಯಿಸ್ದೆ? ರಿಮೋಟ್ ಕೊಡು. ಕೊಡಲ್ಲ. ನನಗಿಷ್ಟ ಆಗೋ ಮೂವಿನ ನೋಡ್ತೀನಿ. ಮರ್ಯಾದೆಯಿಂದ ರಿಮೋಟ್ ಕೊಡ್ತೀಯಾ ಇಲ್ವಾ? ಏನು ಹೆದರಿಸ್ತಿದ್ಯಾ? ನಾನು ಯಾವುದಕ್ಕೂ ಹೆದರಲ್ಲ. ನಮ್ಮ ರಾಕಿ ಅಣ್ಣ ಇದ್ದಿದ್ರೆ ನಿನಗೆ ಸರಿಯಾಗಿ ಮಾಡ್ತಿದ್ದ. ಯಾಕೆ ಅವನಿಗೇನಾದರೂ ಕೊಂಬಿದ್ಯಾ? ಮತ್ತೆ ನಿನಗೆ ಕೊಂಬಂದಿದ್ಯಾ? ಮೊದಲು ರಿಮೋಟ್ ಕೊಡು. ಕೊಡಲ್ಲ. ಏನು ಮಾಡ್ಕೋತೀರೋ ಮಾಡ್ಕೊಳ್ಳಿ. ಮಮ್ಮಿ ಮಮ್ಮಿ ಏನನು? ನೋಡು ಮಮ್ಮಿ, ಇವನು ರಿಮೋಟ್ ಕಿತ್ಕೊಂಡು ಚಾನಲ್ ಚೇಂಜ್ ಮಾಡ್ದ. ರಿಮೋಟ್ ಕೊಡು ಅಂದ್ರೆ ಕೊಡ್ತಿಲ್ಲ ಮಮ್ಮಿ. ಏನ್ ಮಾಡ್ತಿರೋ ಮಾಡ್ಕೊಳ್ಳಿ ಅಂತಂದಿದ್ದಾನೆ. ರಾಕಿ ಅಣ್ಣಂಗೆ ಏನಾದ್ರೂ ಕೊಂಬಿದ್ಯಾ ಅಂತ ಬೈತಿದ್ದಾನೆ. ಲೇ ಬೆರಳಷ್ಟುದ್ದ ಇಲ್ಲ, ಎಷ್ಟೇ ಸುಳ್ಳು ಹೇಳ್ತೀಯಾ? ನಾವೇನ್ ಸುಳ್ಳೇನು ಹೇಳ್ತಿಲ್ಲ. ಅವನು ನಮ್ಮ ರಾಕಿ ಅಣ್ಣನ್ ಬೈದ. ನಿಮ್ಗಿಂತ ದೊಡ್ಡವನು ಅವನು, ಇವನು ಅವನು ಅಂತೀರಾ? ಕೇಳಿಲಿ ಅತ್ಗೆ, ಇಬ್ರಿಗೂ 2 ಕೊಡೋದ್ ಬಿಟ್ಟು ಏನ್ ನೋಡ್ತಾ ನಿಂತಿದ್ಯಲ್ಲ? ಇವರು ಟಿವಿ ನೋಡ್ಬೇಕಾದ್ರೆ ಕಿಟ್ಟು ರಿಮೋಟ್ ಕಿತ್ಕೊಂಡಂತೆ. ಅದು ತಪ್ಪಲ್ವಾ ದಮಯಂತಿ? ಅಷ್ಟೇ ಬಿಡು ಅತ್ಗೆ, ನಾವು ಹಳ್ಳಿಯವರಲ್ವಾ, ನಾವೇನ್ ಮಾಡಿದ್ರು ನಿಮ್ಗೆ ತಪ್ಪಾಗೇ ಕಾಣುತ್ತೆ. ಎದ್ದೇಳೋ ದರಿದ್ರದೋನೆ, ಗತಿ ಇಲ್ದವ್ರಿಗೆ ಟಿವಿ ಸೋಫಾ ಎಲ್ಲ ಯಾಕೆ? ಹೋಗಿ ಯಾವ್ದಾದ್ರು ಮೂಲೆಯಲ್ಲಿ ಬಿದ್ಕೋ. ಏನಾಯ್ತು ದಮಯಂತಿ? ಯಾಕೆ ಬಿಡು ದೊಡ್ಡಮ್ಮ. ನನ್ ಗಂಡ ನನ್ನ ಬಿಟ್ಟು ಹೋಗಿರ್ಲಿಲ್ಲ ಅಂದ್ರೆ ನನಗೆ ಗತಿ ಬರ್ತಿತ್ತಾ? ಸ್ವಾಭಿಮಾನ ಎಲ್ಲ ಬಿಟ್ಟು ಬಂದಿದೀವಲ್ಲ, ಅದಕ್ಕೆ ಇಷ್ಟ ಅವಮಾನ ಮಾಡ್ತಿದ್ದಾರೆ. ಇವಾಗೇನಾಯ್ತು ದಮಯಂತಿ? ನಿಮ್ನ ಯಾರು ಅವಮಾನ ಮಾಡಿದ್ರು? ವಸು ಅತ್ಗೆ ಈ ಮಕ್ಳಿಗೆ ಕಿಟ್ಟು ಪಾಪ ಕೂತ್ಕೊಂಡು ಟಿವಿ ನೋಡ್ತಿದ್ರೆ ಹೋಗೋ ಕಡೆ ಅಂತ ಇದ್ದಾರೆ. ಅವ್ರು ಹಾಗೆಲ್ಲ ಹೇಳಲ್ಲ ದಮಯಂತಿ. ಅಷ್ಟೇ ಬಿಡು ಅತ್ಗೆ, ನಿನ್ ಸಪೋರ್ಟ್ ಯಾವತ್ತಿದ್ರು ನೀನ್ ಓರ್ಗಿತ್ತಿಗೆ ಅಲ್ವಾ? ನಮ್ಮೇಲೆ ಯಾರಿಗೂ ಪ್ರೀತಿನೇ ಇಲ್ಲ. ಯಾಕೆ ಹೀಗೆ ಮಾತಾಡ್ತಿದ್ಯಾ ದಮಯಂತಿ? ಚಿಕ್ಕ ಮಕ್ಕಳ ಜಗಳನ ದೊಡ್ಡದು ಮಾಡಕ್ ಹೋಗ್ಬೇಡ. ದೊಡ್ಡೋರು ಕೂಡ ಜಗಳ ಮಾಡ್ತಿದಾರಲ್ಲ ಅಣ್ಣ. ವಸು ಯಾರ ಹತ್ರನೂ ಜಗಳ ಮಾಡಲ್ಲ ದಮಯಂತಿ. ಸುಮ್ನೆ ನೀನು ಅಪಾರ್ಥ ಮಾಡ್ಕೋಬೇಡ. ನೀವಿಲ್ಲಿರೋದು ಯಾರಿಗೂ ತೊಂದರೆ ಇಲ್ಲ ದಮಯಂತಿ. ಸಣ್ಣ ಪುಟ್ಟ ಸಮಸ್ಯೆ ಬಂದಾಗ ಹೊಂದ್ಕೊಂಡು ಹೋಗ್ಬೇಕೆ ಹೊರತು ಜಗಳನ ದೊಡ್ಡದು ಮಾಡಕ್ ಹೋಗ್ಬಾರ್ದು. ಯಪ್ಪ, ಅಭಿ ಅಣ್ಣಂಗೆ ಎದುರು ಮಾತಾಡಿದ್ರೆ ನನ್ನ ಕಿಟ್ಟುನ ಮನೇನ್ ಕಳಿಸ್ಬಿಡ್ತಾನೆ. ಸರಿ ಬಿಡಣ್ಣ, ಹೊಂದ್ಕೊಂಡು ಹೋಗ್ದೆ ಇನ್ನೇನ್ ಮಾಡ್ಲಿ, ದಾರಿ ಇಲ್ವಲ್ಲ. ಇವಳು ಮತ್ತೆ ಯಾವ್ದೋ ಜಗಳ ಶುರು ಹಚ್ಕೊಂಡಿದ್ದಾಳ ಕಣೆ. ವಸುವಕ್ಕನ್ನ ಟಾರ್ಗೆಟ್ ಮಾಡಿರ್ಬೇಕು ಆಂಟಿ. ಅವಳು ನಮ್ಮನ್ನ ಟಾರ್ಗೆಟ್ ಮಾಡದೇ ಇದ್ರೆ ಸಾಕು. ಪಾವನಿ, ಅಡ್ಗೆ ಆಯ್ತಾ? ಆಗಿದೆ ಅತ್ತೆ. ನಡೀರಿ ಊಟ ಮಾಡೋಣ. ಹಾರಿಕಾ, ಒಂಚೂರು ಬಾಯಲ್ಲಿ. ಏನ್ರಿ? ವೀಲ್ ಚೇರ್ ಮೂವ್ ಆಗ್ತಿಲ್ಲ, ಸ್ವಲ್ಪ ನನ್ನ ಕರ್ಕೊಂಡೋಗು. ವೀಲ್ ಚೇರಿಗೆ ಏನ್ ಮಾಡಿದ್ರಿ? ಇಷ್ಟೊತ್ತು ತನಕನೂ ಚೆನ್ನಾಗೇ ಇತ್ತಲ್ಲ. ನಾನೇನು ಮಾಡಿದೆ ಹಾರಿಕಾ? ವೀಲ್ ಸ್ಟ್ರಕ್ ಆಗಿರ್ಬೇಕು. ಸರಿ ಹೋಯ್ತು, ನಿನ್ ಕಾಲು ಸ್ಟ್ರಕ್ ಆಗಿ ಹೋಗಿದೆ, ಈಗ ಈ ವೀಲ್ಸ್ ಕೂಡ ತಿರುಗದೆ ನಿಂತಿದೆ. ಏನ್ ಮಾತಾಡ್ತಿದ್ಯಾ ಹಾರಿಕಾ? ಅವನ್ ಕಾಲ್ ಇವಾಗ ಹೆಂಗಾಗಿದ್ಯೋ ಹಾಗೆ ಆ ಚೇರ್ ವೀಲ್ಸ್ ಕೂಡ ಕೆಲಸ ಮಾಡ್ತಿಲ್ಲ ಅಂತಿದ್ದೀನಿ. ಬುದ್ಧಿ ಇದ್ದೆ ಮಾತಾಡ್ತಾ ಇದೆಯಾ ಹಾರಿಕಾ? ಅಖಿಲ್ನ ಕಾಲ್ ಇಲ್ದಿರೋನು ಅಂತಿದ್ಯಾ? ಅತ್ತೆ, ನಾನ್ ಹಾಗೆ ಹೇಳಿಲ್ಲ ಅತ್ತೆ. ಮತ್ತೆ ನಿನ್ನ ಉದ್ದೇಶ ಏನು? ಅಖಿಲ್ ಏನ್ ಕೇಳ್ದ, ನೀನೇನ್ ಹೇಳ್ತಿದ್ಯಾ? ಬೆಳಿಗ್ಗೆಯಿಂದ ಪೂಜೆ ಕೆಲಸ ಮಾಡಿ ಸುಸ್ತಾಗಿದ್ದೆ ಅತ್ತೆ. ಜೊತೆಗೆ ನಾನು ಪ್ರೆಗ್ನೆಂಟ್ ಅಲ್ವಾ. ವೀಲ್ ಚೇರಲ್ಲಿ ಅಖಿಲ್ನ ಆ ಕಡೆ ಈ ಕಡೆ ಕರ್ಕೊಂಡು ಹೋಗೋದು ನಿನ್ ಕಷ್ಟ ಆಗ್ತಿದ್ರೆ ನಮ್ಮ ಹತ್ರ ಹೇಳ್ಬೇಕೆ ಹೊರತು ಅಖಿಲ್ ಕಾಲ್ ಬಗ್ಗೆ ಯಾಕೆ ಕಮೆಂಟ್ ಮಾಡ್ತಿದ್ಯಾ? ಪಾಪ ಏನೋ ಗೊತ್ತಿಲ್ಲದೆ ಅನ್ಬಿಟ್ಲು ವಸು, ಬಿಟ್ಬಿಡು. ವಸು ಅದ್ಕೆ ಯಾವ್ದನ್ನು ಅಷ್ಟು ಸುಲಭವಾಗಿ ಬಿಟ್ಬಿಡಲ್ಲ ಅತ್ತೆ.
ಯಾರೇ ತಪ್ಪು ಮಾಡಿದ್ರು ಅವ್ರನ್ನ ಚೆಂಡಾಡ್ದೆ ಸುಮ್ಮನೆ ಬಿಡ್ತಾಳಾ? ವಸು ತಪ್ಪು ಮಾಡಲ್ಲ. ಯಾರು ತಪ್ಪು ಮಾಡಿದ್ರು ಸಹಿಸಲ್ಲ. ಈಗ ನಾನೇನ್ ತಪ್ಪು ಮಾಡ್ದೆ ಭಾವ? ಬಸ್ರಿ ಆಗಿರೋ ನನಗೆ ಕೆಲ್ಸ ಹೇಳಿದ್ದು ಇವ್ರು ಮಾಡಿರೋ ತಪ್ಪು. ಗಂಡನಿಗೆ ಸೇವೆ ಮಾಡೋದು ಹೆಂಡತಿ ಕರ್ತವ್ಯ ಹಾರಿಕಾ. ನಿಜ ಭಾವ, ಆದ್ರೆ ಇವನು ನಿಮ್ ಥರ ಆರೋಗ್ಯವಾಗಿಲ್ಲ. ವಸುಕಂಥರ ನಾನೀಗ ಒಬ್ಳಲ್ಲ, ಈ ಮನೆ ವಂಶದ ಕುಡಿನ ಬೆಳೆಸ್ತಿದ್ದೀನಿ. ನೀನೇನ್ ಮೊದಲನೇ ವಾರಸ್ದಾರನ ಕೊಡ್ತಾ ಇಲ್ಲ. ಭಾಸ್ಕರ್ಗೂ ಅಭಿಗೂ ಮಕ್ಕಳಿದ್ದಾರೆ, ಅವರು ಕೂಡ ವಾರಸ್ದಾರರೇ. ಅಂದ್ರೆ ಹಾರಿಕಾ ಮೊದಲನೇ ಸಲ ತಾಯಿ ಆಗ್ತಿದ್ದಾಳಲ್ವಾ, ಅದಕ್ಕೆ ಅಖಿಲ್ನ ತಂದೆ ಮಾಡ್ತಿದ್ದಾಳೆ. ಮೊದಲು ಅಖಿಲ್ಗೆ ಹಾರಿಕಾ ಗಂಡ ಅನ್ನೋ ಗೌರವ ಕೊಡಬೇಕು. ಅಖಿಲ್ಗೆ ತಂದೆ ಆಗೋ ಬಡ್ತಿ ಕೊಡೋ ವಿಷಯ ಆಮೇಲೆ. ಈಗ ನಾನು ಅವನಿಗೇನ್ ಕಮ್ಮಿ ಮಾಡಿದ್ದೀನಕ್ಕ? ಅವನನ್ನು ನಿಮ್ಮೆಲ್ರೂ ಸಹಿಸ್ಕೊತಿದ್ದೀನಲ್ಲ, ವಿಚ್ಛೇದನ ಬೇಡ ಅಂತ ಅನ್ನಲ್ಲ, ಇಲ್ಲೇ ಇದ್ದೀನಲ್ಲ, ಇನ್ನೇನ್ ಮಾಡ್ಲಿ ನಾನು? ನೀನೇನು ಮಾಡೋ ಅವಶ್ಯಕತೆ ಇಲ್ಲ. ಅಖಿಲ್ನ ನೋಡ್ಕೊಂಡ್ರೆ ಸಾಕು. ನನ್ ಕೈಲಾಗೋ ಅಷ್ಟು ನೋಡ್ಕೋತಿದ್ದೀನಲ್ಲ. ನಾನು ಮನುಷ್ಯಳೇ ಅಕ್ಕ, ನನಗೂ ಪ್ರಾಬ್ಲಮ್ಸ್ ಇರುತ್ತೆ. ಏನೇನ್ ಪ್ರಾಬ್ಲಮ್? ನಿನ್ನ ನಾವೆಲ್ಲ ನೋಡ್ಕೋತಿದೀವಲ್ಲ. ಅತ್ತೆ ಇರ್ಬೇಕಾದ್ರೆ ನೀನ್ ಯಾಕೆ ಮಾತಾಡ್ತಿದ್ಯಾ? ನೀನೇನ್ ನನಗೆ ಅತ್ತೆ ಅಲ್ಲ, ನೀನ್ ಕೂಡ ನನ್ ಥರ ಈ ಮನೆ ಸೊಸೆನೆ. ಅದ್ರಲ್ಲೂ ನಾನು ಈ ಮನೆ ವಾರಸ್ದಾರನ ಹೇರ್ತಿದ್ದೀನಿ. ನೀನ್ ಆ ಕೆಲ್ಸನೂ ಮಾಡಿಲ್ವಲ್ಲ. ಅಭಿಭಾವನ ಮದ್ವೆ ಮಾಡ್ಕೊಂಡೆ, ಅವ್ರ ಮಕ್ಕಳಿಗೆ ತಾಯಿಯಾದೆ. ನಿನ್ ಮಗ ರಾಕಿಗೆ ಭಾವನ್ನ ತಂದೆ ಮಾಡ್ದೆ. ಅಷ್ಟೇ ಅಲ್ವಾ ನೀನ್ ಮಾಡಿದ್ದು? ಸ್ಟಾಪ್ ಇಟ್ ಹಾರಿಕಾ. ಮಾತಾಡಿದ್ ಸಾಕು. ಇದಕ್ಕೂ ಮೀರಿ ಇನ್ನೊಂದು ಮಾತೇನಾದ್ರೂ ಆಡ್ದಿಯೋ ಏನ್ ಮಾಡ್ತೀನಿ ನಂಗೆ ಗೊತ್ತಿಲ್ಲ. ವೀಲ್ ಚೇರಲ್ಲಿದ್ದು ನೀನೇನೋ ಮಾಡ್ತೀಯಾ? ವಸು ಅತ್ಗೆನ ರಾಕಿನ ಕಡೆಗಾಣಿಸ್ಬೇಡ. ರಾಕಿ ಮನೆ ವಾರಸ್ದಾರ, ಅಭಿ ಅಣ್ಣನ್ ಮಗ. ದತ್ತು ತಗೊಂಡ್ರೆ ವಾರಸ್ದಾರ ಹೇಗಾಗ್ತಾನೆ? ಆಗ್ತಾನೆ. ಅಭಿ ಮನೆಗೆ ಹೇಗೆ ವಾರಸ್ದಾರನು, ರಾಕಿ ಕೂಡ ವಾರಸ್ದಾರನೇ. ಆ ವಿಷಯದ ಬಗ್ಗೆ ಮಾತಾಡೋದಕ್ಕೆ ನಿಮ್ಗೆ ಯಾವ ಹಕ್ಕು ಇಲ್ಲ. ಹೌದು, ಈ ಮನೆಯಲ್ಲಿ ನನಗೆ ಯಾವ ಹಕ್ಕು ಅಧಿಕಾರನೂ ಇಲ್ಲ. ನಿಮ್ ದೃಷ್ಟಿಲಿ ನಾನು ವೇಸ್ಟ್, ಡಸ್ಟ್ ಬಿನ್ನಿಗೆ ಸಮಾನ ಅಷ್ಟೇ ಅಲ್ವಾ? ಆಗ್ಲಿ ಬಿಡಿ, ಯಾವತ್ತೋ ಒಂದಿನ ನನಗೂ ಟೈಮ್ ಬರುತ್ತೆ. ಆವತ್ತು ನಾನು ಯಾರು ಅಂತ ತೋರಿಸ್ತೀನಿ. ಬಸ್ರಿ ಹುಡುಗಿಗೆ ಕಣ್ಣೀರ್ ಹಾಕಿಸಿದ್ರಲ್ಲ, ಅದ್ಗೆ ಇದು ತುಂಬಾ ದೊಡ್ಡ ಪಾಪ. ಯಾರ್ ಕಣ್ಣೀರ್ ಹಾಕಿದ್ರು ಅಂತವ್ರ ಕಣ್ಣೀರ್ ಹಾಕ್ಬಾರ್ದು ದೊಡ್ಡಮ್ಮ. ಪಾಪನೂ ಇಲ್ಲ ಏನೂ ಇಲ್ಲ. ಅವಳು ಮೊಸಳೆ ಕಣ್ಣೀರಿಗೆ ಯಾರು ಕರಗಬೇಡಿ. ಅವಳು ಏನು ಮಾಡ್ತಿದ್ದಾಳೆ ಅಂತ ಆ ದೇವರಿಗೆ ಗೊತ್ತು. ಯಾರು ನೊಂದ್ಕೋಬೇಡಿ. ಅದಲ್ಲ ಕಣೋ, ಬಾಕಿ ಟೈಮಲ್ಲಿ ಏನಂದ್ರೂ ಪರವಾಗಿಲ್ಲ. ಆದ್ರೆ ಹಾರಿಕಾ ಈಗ ಬಸ್ರಿ ಅಲ್ವಾ, ಅವಳನ್ನ ಹುಷಾರಾಗಿ ನೋಡ್ಕೋಬೇಕು. ಅವ್ರ ಅಮ್ಮನಿಗಿಂತ ಚೆನ್ನಾಗೇ ನೋಡ್ಕೋತಿದ್ದಾರೆ. ಆದರೆ ಹಾರಿಕಂಗೆ ಬಾಯಿ ಜಾಸ್ತಿ ಆಗಿದೆ. ಹಾಗನ್ಬೇಡ ತಮ್ಮಯ್ಯ. ಆದ್ರೂ ನೀನು ಅಷ್ಟೇ, ಹಾರಿಕಾನೇ ಕರಿಬೇಕಾ? ನಮ್ಮಲ್ಲಿ ಯಾರನ್ನ ಕರೆದಿದ್ರು ನಿನಗ್ ಸಹಾಯ ಮಾಡ್ತಿರ್ಲಿಲ್ವಾ? ಬೇಕಾಗಿಲ್ಲಕ್ಕ, ನನ್ನ ಕೆಲಸ ನಾನೇ ಮಾಡ್ಕೋತೀನಿ. ಅದಕ್ಕೆ ನನಗೆ ಹಸುವಾಗ್ತಿದೆ, ಊಟ ಬಡಿಸಿ. ಅದಕ್ಕೆ ಹಾರಿಕನ್ನ ಕರಿಯೋ, ಅವಳು ಹಸ್ಕೊಂಡಿರ್ತಾಳಲ್ವಾ. ನಾನು ಊಟ ತಗೊಂಡು ಹೋಗಿ ಹಾರಿಕಾ ಕೊಡ್ತೀನಿ. ಹಾರಿಕಾ ಯಾಕೆ ಹೀಗೆಲ್ಲ ಆಡ್ತಿದ್ದಾಳೆ ಅಂತ ಅರ್ಥ ಆಗ್ತಾ ಇಲ್ಲ. ಅಖಿಲ ನೋಡ್ಕೊಳಕ್ ಆಗದೆ ಇದ್ರೂ ಪರವಾಗಿಲ್ಲ,
ಆ ಚುಚ್ಚು ಮಾತಾಡ ಯಾಕೆ? ಅವನ ಕಾಲ್ ಬರೋ ತನಕ ಇದು ತಪ್ಪೋದಿಲ್ಲ ಅನ್ಸುತ್ತೆ. ಪರವಾಗಿಲ್ಲ ಅದಕ್ಕೆ, ಬೇಡ, ನಾನೇ ಹೋಗ್ತೀನಿ. ಛೇ, ಎಷ್ಟು ಮರೆಯೋಣ ಅಂತಂದ್ರು ಪದೇ ಪದೇ ಅದೇ ನೆನಪಾಗ್ತಿದೆ. ಆ ಅಬಿಗೆ ಏಟ್ ಕೊಟ್ಟು ನನ್ನ ಸೇಡ್ನ ತೀರಿಸ್ಕೊಳ್ಳೋ ತನಕ ನನಗೆ ಮನಃಶಾಂತಿ ಇರಲ್ಲ. ಅವನಿಗೆ ಹೇಗೆ ತೊಂದರೆ ಕೊಡಲಿ, ಹೆಂಗೆ ಹೆಂಗೆ ಇವನ್ ಯಾಕೆ ಕಂಟಿನ್ಯೂಸ್ ಆಗಿ ಕಾಲ್ ಮಾಡ್ತಿದ್ದಾನೆ? ಈ ಟೈಮಲ್ಲಿ ಯಾಕೆ ಕಾಲ್ ಮಾಡ್ತಿದ್ದಾನೆ? ಇವನಿಂದ ಹೇಗೆ ಬಿಡಿಸ್ಕೊಳ್ಳೋದು? ಹಲೋ, ನಿದ್ದೆ ಮಾಡ್ತಿದ್ಯಾ ಹನಿ? ನನಗೆ ಡಿಸ್ಟರ್ಬ್ ಮಾಡಬೇಕು ಅಂತಾನೆ ಕಾಲ್ ಮಾಡಿದ್ಯಾ? ಡಿಸ್ಟರ್ಬ್ ಅಂತೀಯಲ್ಲ, ನಿನ್ನ ವಾಯ್ಸ್ ಕೇಳಬೇಕು ಅಂತ ಮಾಡಿದೆ. ನನ್ನನ್ನು ಕರಿಬೇಡ ಅಂತ ನಿನಗೆ ಎಷ್ಟು ಸಲ ಹೇಳಬೇಕು? ನಿನಗೆ ನಾನು ಜಸ್ಟ್ ಆದಿತ್ಯ ಆಗಿರ್ಬೋದು, ಆದರೆ ನೀನು ನನಗೆ ಬೆಸ್ಟಿ, ಡಿಯರು, ಡಾರ್ಲಿಂಗು, ಹನಿ. ನಿಲ್ಸು, ಕೇಳಿಸ್ಕೊಳ್ಳೋದಕ್ಕೆ ನನಗೆ ಅಸಹ್ಯ ಆಗ್ತಿದೆ. ಮತ್ತೆ ನನ್ನ ಜೊತೆ ಶೇರ್ ಮಾಡ್ಕೊಂಡಾಗ್ಲಿಲ್ವಾ? ಅದು ಗೊತ್ತಿಲ್ಲದೆ ಮತ್ತಲಾಗಿರೋದು. ಗೊತ್ತಿದ್ದಾಯ್ತೋ ಗೊತ್ತಿಲ್ಲದೆ ಆಯ್ತೋ, ಒಂದು ಒಳ್ಳೇದಂತೂ ಆಯ್ತು. ನನ್ನ ಮಗ, ನನ್ನ ವಾರಸ್ದಾರ ಜೂನಿಯರ್ ಆದಿತ್ಯ ನಿನ್ನ ಹೊಟ್ಟೆಲ್ ಬೆಳೀತಾ ಇದ್ದಾನೆ. ಪ್ಲೀಸ್, ನಿನಗೆ ಕೈ ಮುಗಿತೀನಿ, ಪದೇ ಪದೇ ಹಾಗೆ ಮಾತಾಡಬೇಡ. ಯಾಕೆ ಭಯ ಪಡ್ತಿದೀಯಾ? ನನ್ನ ಹತ್ರ ಬಂದ್ಬಿಡು, ನಿನ್ನ ಹೂವಲ್ಲಿಟ್ಟು ನೋಡ್ಕೋತೀನಿ, ನಿನಗೊಂಚೂರು ಟೆನ್ಷನ್ ಇರಲ್ಲ. ನೀನ್ ಕುಡಿತಾ ಇದ್ಯಾ? ಹೌದು, ನಿನ್ನ ನೆನೆಸ್ಕೊಳ್ತಾ ಕುಡಿತಿದ್ದೀನಿ. ನನಗೆ ನಿದ್ದೆ ಬರ್ತಿದೆ, ಬಾಯ್. ಏ ಹೇ ಹೇ ಹೇ, ಇರು ಇರು ಇರು. ಯಾಕೆ ಕಾಲ್ ಮಾಡಿದೆ ಅಂತ ಕೇಳಲ್ವಾ? ಯಾಕೆ ಮಾಡಿದೆ? ನಿನ್ನ ನೋಡಬೇಕು ಅನ್ನಿಸ್ತಿದೆ. ನಾಳೆ ಒಂದ್ಸಲ ಸಿಗೋಣವಾ? ಆಗಲ್ಲ, ನಾನು ಆಚೆ ಬರಲ್ಲ. ನೋ ಪ್ರಾಬ್ಲಮ್ ಹನಿ, ನಾನೇ ನಿಮ್ಮ ಮನೆಗೆ ಬರ್ತೀನಿ. ಬೇಡ, ನೀನಿಲ್ಲಿಗೆ ಬರಬೇಡ. ಮತ್ತೆ ನೀನೇ ನನ್ನ ಹತ್ರ ಬರ್ತೀಯಾ? ನಾಳೆ ಆಗಲ್ಲ, ಟೈಮ್ ನೋಡ್ಕೊಂಡು ಬರ್ತೀನಿ. ಬೇಗ ಬಾ ಡಿಯರ್, ನಿನ್ ಜೊತೆ ತುಂಬಾ ವಿಷಯಗಳನ್ನ ಡಿಸ್ಕಸ್ ಮಾಡಬೇಕು. ಏನ್ ಡಿಸ್ಕಸ್ ಮಾಡಬೇಕು? ಅದೇ ನಮ್ ಶತ್ರು ಆ ಅಭಿಗೆ ಸರಿಯಾಗಿ ಏಟ್ ಕೊಡೋದ್ರ ಬಗ್ಗೆ. ಆ ಗೌರ್ಮೆಂಟ್ ಇವೆಂಟ್ ಸ್ಟೋರಿ ಎಂಡ್ ಆಯ್ತಲ್ವಾ, ಇನ್ನೇನ್ ಡಿಸ್ಕಸ್ ಮಾಡ್ತೀಯಾ? ಈವೆಂಟ್ ಇನ್ನೂ ಆಗಿಲ್ಲ, ನಾವು ತುಂಬಾ ಮಾಡೋದಿದೆ. ಯಾವಾಗ ಬರಬೇಕು ಅಂತ ನಾನು ಕಾಲ್ ಮಾಡ್ತೀನಿ, ಆವಾಗ ಬಂದ್ಬಿಡು. ಗುಡ್ ನೈಟ್ ಹನಿ. ನನ್ನ ದಾಳನ ಖಂಡಿತ ಬಿಡಬಾರ್ದು. ಇವಳನ್ನೇ ಮುಂದೆ ಇಟ್ಕೊಂಡು ಆ ಅಬಿಗೆ ಏಟ್ ಕೊಡಬೇಕು.
ಎಲ್ರಿಗೂ ನಾನ್ ಟೆನ್ಷನ್ ಕೊಡ್ತಿದ್ರೆ ನನಗೆ ಇವನ್ ಟೆನ್ಷನ್ ಕೊಡ್ತಿದ್ದಾನೆ. ಬೇಗ ಏನಾದ್ರೂ ಒಂದ್ ಮಾಡ್ಬೇಕು. ಅವನ್ ಕಾಲ್ ಇವಾಗ ಹೆಂಗಾಗಿದ್ಯೋ ಹಾಗೆ ಆ ಚೇರ್ ವೀಲ್ಸ್ ಕೂಡ ಕೆಲಸ ಮಾಡ್ತಿಲ್ಲ ಅಂತಿದ್ದೀನಿ. ಏನ್ರಿ ಯೋಚನೆ ಮಾಡ್ತಿದ್ದೀರಾ? ನಾವು ಎಷ್ಟು ಸಲ ಹೇಳಿದ್ರು ಹಾರಿಕಾ ನಡ್ಕೊಳ್ಳೋ ರೀತಿ ಬದಲಾಗ್ತಾನೆ ಇಲ್ಲ ಹೊಸವ್ರೆ. ಅಖಿಲ್ನ ಹರ್ಟ್ ಮಾಡ್ತಾನೆ ಇದ್ದಾಳೆ. ಅದೇ ನನಗೂ ನೋವಾಗ್ತಿದೆ ರೀ. ಏನಾದರೂ ಬಯ್ಯೋಣ ಅಂದರೆ ಹಾರಿಕಾ ಬಸ್ರಿ ಬೇರೆ. ಅವಳ ಮನ್ಸಿಗೆ ಬೇಜಾರಾಗುತ್ತೆ ಅಂತ ಜೋರಾಗಿ ಹೇಳಕ್ಕೂ ಆಗ್ತಿಲ್ಲ ನನಗೆ. ಸಣ್ಣ ವಯಸ್ಸಿಂದಾನು ಅಖಿಲ್ಗೆ ಯಾರು ಏನೇ ಅಂದರೂ ನಾನು ಸಹಿಸ್ಕೊಳ್ಳಲ್ಲ. ಈಗ ಅಖಿಲ್ಗೆ ಹಾರಿಕಾ ಅಷ್ಟು ಮಾತಂತ ಇದ್ರು ಮೌನವಾಗಿರಬೇಕಾಗಿದೆ. ಹಾರಿಕಾ ಪೂರ್ತಿ ಬದಲಾಗಿಲ್ಲ ರೀ. ಅವಳ ಮನಸ್ಸಲ್ಲಿ ಇನ್ನೂ ಏನೋ ಕೊರತೆ ಇದೆ. ಅವಳಿಗೇನು ಬೇಕು ಅಂತ ಗೊತ್ತಾಗ್ತಿಲ್ಲ. ಅಖಿಲ್ ವಿಷಯದಲ್ಲಿ ಅಮ್ಮನಿಗೆ ಬೇಜಾರಾಗಿದೆ. ಅಖಿಲ್ನ ಹಾಗೆ ನೋಡೋಕ್ಕಾಗ್ತಾ ಇಲ್ಲ ಅವ್ರಿಗೆ. ನನಗೆ ಅರ್ಥ ಆಯ್ತು ರೀ. ಬೆಳೆದಿರೋ ಮಗ ಹಸಿಗೂಸಿನ ಥರ ವೀಲ್ ಚೇರ್ಗೆ ಸೀಮಿತ ಆದರೆ ಯಾವ ತಾಯಿಗೆ ತಾನೇ ನೋವಾಗಲ್ಲ. ಅಮ್ಮ ನೊಂದ್ಕೊಳ್ಳೋದನ್ನ ನನ್ನ ಕೈಯಲ್ಲಿ ನೋಡೋಕ್ಕಾಗ್ತಾ ಇಲ್ಲ ರೀ. ಅಖಿಲ್ನ ಫಾರಿನ್ ಕರ್ಕೊಂಡು ಹೋಗಿ ಟ್ರೀಟ್ಮೆಂಟ್ ಕೊಡಿಸಿದ್ರೆ ಒಳ್ಳೇದೇನೋ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಗೌರ್ಮೆಂಟ್ ಈವೆಂಟ್ ಇದೆಯಲ್ಲ ರೀ, ಈ ಟೈಮಲ್ಲಿ ನೀವು ಫಾರಿನ್ಗೆ ಹೇಗೆ ಹೋಗ್ತೀರಾ? ಅಖಿಲ್ಗಿಂತ ನನಗೆ ಈವೆಂಟೇನು ಹೆಚ್ಚಲ್ಲ ರೀ. ಅದು ಹಾಗಲ್ಲ ರೀ. ಅಖಿಲ್ ಎಷ್ಟೋ ಕಷ್ಟಪಟ್ಟು ಈವೆಂಟ್ ನಮಗೆ ಸಿಗೋ ಹಾಗೆ ಮಾಡಿದ್ದಾನೆ. ಈಗ ಈ ಈವೆಂಟ್ನ ಪಕ್ಕಕ್ಕಿಟ್ರೆ ಅಖಿಲ್ಗೂ ಕೂಡ ಇನ್ಸಲ್ಟ್ ಆಗುತ್ತೆ. ಈವೆಂಟ್ ಮಾಡಲಿಲ್ಲ ಅಂದರೆ ಅಖಿಲ್ ಡಿಪ್ರೆಸ್ ಆಗ್ತಾನೆ. ಈ ಈವೆಂಟ್ಗಿಂತ ಅಖಿಲ್ ಹೆಲ್ತೇ ಇಂಪಾರ್ಟೆಂಟ್ ನಮಗೆ. ವೀಲ್ ಚೇರಲ್ಲಿದ್ದು ಅಖಿಲ್ ಅದ್ಭುತ ಸೃಷ್ಟಿ ಮಾಡಿದ್ದಾನೆ ರೀ. ಅವನ ಕನಸು ಈಡೇರಬೇಕು. ಅವನ ಕಣ್ಮುಂದೆ ಈವೆಂಟ್ ನಡಿಬೇಕು. ಅವನು ಸಾಧನೆ ಮಾಡೋದಕ್ಕೆ ತುಂಬ ಮುಂದೆ ಮುಂದೆ ಅವಕಾಶಗಳು ಬರ್ತಾನೆ ಇರ್ತವ್ರಿ. ಮನುಷ್ಯ ನಡೆಯೋದು ಕಲ್ತ ಮೇಲೆ ಸಾವಿರಾರು ಹೆಜ್ಜೆ ಇಡಬಹುದು. ಆದರೆ ನಡೆಯೋದು ಕಲಿಬೇಕಾದ್ರೆ ಇಡೋ ಮೊದಲನೇ ಹೆಜ್ಜೆನೇ ಮುಖ್ಯ ರೀ. ಅಖಿಲ್ ನಾಳೆ ಎದ್ದು ನಡಿಬೋದು, ಆದರೆ ನಡೆಯೋಕ್ಕಾಗದೇ ಇದ್ದಾಗ ತಾನು ಕಷ್ಟಪಟ್ಟು ಸಾಧನೆ ಮಾಡಿರೋ ಈವೆಂಟ್ ನಡೆಯೋದು ಮುಖ್ಯ. ಆ ಈವೆಂಟು ಅಖಿಲ್ನ ನಡೆಸುತ್ತೇನೋ. ನೀವು ಹೇಳಿದ ಚೆನ್ನಾಗೇ ಇದೆ. ಆದರೆ ಅಖಿಲ್ನ ನೋಡ್ಕೊಳ್ಳೋದಕ್ಕೆ ಯಾರಾದ್ರೂ ಒಬ್ರು ಬೇಕಲ್ವೇನ್ರಿ? ಮನೆಯಲ್ಲಿ ಎಲ್ಲರೂ ಬ್ಯುಸಿಯಾಗಿದ್ದೀವಿ. ಅಮ್ಮಯಿಂದ ಆಗಲ್ಲ. ಹಾರಿಕಾ ಅವನನ್ನು ನೋಡ್ಕೊಳ್ಳೋದೇ ಇಲ್ಲ. ಆ ವಿಷಯದ ಬಗ್ಗೆ ನಾನು ಯೋಚನೆ ಮಾಡಿದ್ದೀನಿ ರೀ. ನಾವು ನಂದಿನಿನ ಮತ್ತೆ ಯಾಕೆ ಕರಿಬಾರ್ದು? ನಂದಿನಿನ? ಹೌದು, ಅವಳು ನರ್ಸಿಂಗ್ ಮಾಡಿದಾಳೆ. ಒಳ್ಳೆ ಹುಡುಗಿ. ನಾವಂದ್ರೆ ಗೌರವ ಇದೆ. ಅಖಿಲ್ನ ಕಣ್ಣಿನ ರೆಪ್ಪೆ ಥರ ನೋಡ್ಕೋತಾಳೆ. ಆದರೆ ನಂದಿನಿ ಅಂದರೆ ಹಾರಿಕಾಗೆ ಇಷ್ಟ ಇಲ್ವಲ್ಲೇನ್ರಿ? ಆವಾಗ ಜಗಳನೂ ಮಾಡಿದ್ಲಲ್ವಾ? ಈಗ ಬೇರೆ ದಾರಿ ಇಲ್ಲ ರೀ. ಅಖಿಲ್ ಬೇಗ ಎದ್ದು ನಡಿಬೇಕು ಅಂದರೆ ನಂದಿನಿ ಥರ ಕೇರ್ ಟೇಕರ್ ಇರಬೇಕು. ನಂದಿನಿನ ಕರೆಸಿದ್ರೆ ಹಾರಿಕಾ ಮತ್ತೆ ಜಗಳ ಮಾಡ್ತಾಳ್ರಿ. ಅದು ಅಲ್ಲದೆ ಅವತ್ತು ನೋಡಿದಿರೋ ಜಗಳದಿಂದ ನಂದಿನಿ ಮತ್ತೆ ಬರದೇ ಇರ್ಬೋದೇನೋ. ಅದೆಲ್ಲ ನಾನು ನೋಡ್ಕೋತೀನಿ ರೀ. ನಾನು ಕರೆದ್ರೆ ನಂದಿನಿ ಖಂಡಿತ ಬರ್ತಾಳೆ. ಈಗಾಗಲೇ ಮನೆಯಲ್ಲಿ ದಿನಕ್ಕೊಂದು ಜಗಳ ನಡೀತಾ ಇದೆ ಹೊಸವ್ರೆ. ಪ್ರತಿ ಸಲನೂ ನೀವೇ ಕಾರಣ ಅಂತ ಹೇಳ್ತಿದ್ದಾರೆ. ನಿಮ್ಮನ್ನ ಬ್ಲೇಮ್ ಮಾಡ್ತಾ ಇದ್ದಾರೆ ರೀ. ಪರವಾಗಿಲ್ಲ ರೀ. ನನಗೆ ಅಖಿಲ್ ಎದ್ದು ನಡೆಯೋದು ಮುಖ್ಯ.
ಎಷ್ಟು ಜಗಳ ಆದ್ರೂ ನಾನು ತಲೆ ಕೆಡ್ಸ್ಕೊಳಲ್ಲ. ದಿನಕ್ಕೊಂದು ಅವಮಾನ ಹೇಗೆ ಸಹಿಸ್ಕೊಳ್ತಿರ್ರಿ? ಮನುಷ್ಯಂತಿ ಹೋಗಲ್ವಾ? ನಾನು ಬೇಜಾರು ಮಾಡ್ಕೊಂಡಾಗ ಸಮಾಧಾನ ಮಾಡಕ್ಕೆ ನೀವಿದ್ದೀರಲ್ಲ. ಸರಿ ರೀ, ಅಖಿಲ್ಗೆ ಒಂದು ಮಾತು ಹೇಳ್ಬಿಡಿ, ನಂದಿನಿನ ಕರೆಸ್ಬಿಡಿ. ಹಾಗಾದ್ರೆ ನಿಮ್ಗೆ ಓಕೆ ಅಲ್ವಾ? ನೀವೇನೇ ಮಾಡಿದ್ರು ನನಗೆ ಓಕೆ. ಸರಿ ರೀ, ನಾನು ಈಗಲೇ ಫೋನ್ ಮಾಡ್ತೀನಿ.